ಮೈಸೂರಿನಿಂದ ಲೈವ್ ಇದ್ದಾರೆ ಅವ್ರನ್ನ ಕೂಡ ನಾವು ಮಾತನಾಡಿಸ್ತಾ ಹೋಗೋಣ ಮತ್ತಷ್ಟು ಅಪ್ಡೇಟ್ಸ್ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾವು ಟಿವಿ ನೈನಲ್ಲಿ ನೋಡ್ತಾ ಹೋಗೋಣ ಈಗ ಒಂದು ಚಿಕ್ಕ ಬ್ರೇಕ್ ಅಡುಗೆ ಮನೆಯಲ್ಲಿದ್ದರೆ ಕುಚೀನಾ ಆಗ ಎಲ್ಲರೂ ಮಾಡಬಯಸುವರು ಅಡುಗೆಯನ್ನ ಯೂರೋಗಾಟ್ ರೈನ್ ವಾಟರ್ ಕಟರ್ ಅಳವಡಿಸಿದ ಮೇಲೆ ನನ್ನ ಎಲ್ಲಾ ಸಮಸ್ಯೆಗಳು ಮುಗಿತು ಮನಮೋಹಕ ಬಣ್ಣಗಳಲ್ಲಿ ನಿಖರವಾದ ಝೀರೋ ಮೇಂಟೆನೆನ್ಸ್ ಕಟರ್ ಯೂರೋಗಾಟ್ ಯುಪಿವಿಸಿ ರೈನ್ ವಾಟರ್ ಕಟರ್ ಏಕೆ ಈಗ ತಂದೆಯವರ ಫಸಲು ನೀರಡಿಕೆಯಿಂದ ಬಳಲುವುದಿಲ್ಲ ಯಾಕೀಗ ಬೆವರಿನ ದುಡಿಮೆ ಅರ್ಧಕ್ಕೆ ಇಳಿಯುವುದಿಲ್ಲ ಈಗ ಕಡಿಮೆ ಹಣದಲ್ಲಿ ವಿಮೆ ಆಗುತ್ತೆ ಮೊದಲಾಗ ಆಗ್ತಿರ್ಲಿಲ್ಲ ಮಳೆ ಗಾಳಿ ಬಂತು ಅಂದ್ರೆ ಏನಾದ್ರೂ ನಷ್ಟ ಆಯ್ತು ಅಂದ್ರೆ ಅದಕ್ಕೆ ಹಣ ಸಿಗುತ್ತೆ ಹೇಗೆ ಅಣ್ಣನ ಮೊಬೈಲ್ನಿಂದ ಮಾರುಕಟ್ಟೆಗಳು ಜೋಡಿಕೊಳ್ಳುತ್ತವೆ ಹೇಗೆ ಅಣ್ಣನ ತೊಂದರೆಗಳು ನಿವಾರಣೆಯಾಗಿವೆ ಮೊದಲು ನಾವು ಬಹಳ ಜಗಳ ಮಾಡಬೇಕಾಗ್ತಿತ್ತು ಆದ್ರೆ ಈಗ ನಮ್ಗೆ ಚೆನ್ನಾಗಿ ಸಿಗುತ್ತೆ ಗೊಬ್ಬರ ಎಲ್ಲ ಎಷ್ಟು ಬೇಕೋ ಅಷ್ಟೆಲ್ಲ ಸಿಕ್ಬಿಡುತ್ತೆ ಈಗ ಫಸಲಿಗೆ 1.5 ಪಟ್ಟು ಬೆಲೆ ಸಿಗುತ್ತೆ ಹಿಂದೆಂದು ಸಿಗದಷ್ಟು ಬೆಲೆ ಸಿಗುತ್ತದೆ ಕಡಿಮೆ ಬೆಲೆ ಸಿಗೋದ್ರಿಂದ ನಮ್ಮ ಕೌಟುಂಬಿಕ ಖರ್ಚಿನಲ್ಲಿ ಕಡಿತ ಆಗ್ತಿತ್ತು ನಾವೇನು ಮಷಿನ್ ಖರೀದಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಒಳ್ಳೆ ಫಸಲು ಬಂದು ಒಳ್ಳೆ ಬೆಲೆ ಸಿಗಬೇಕಾದ್ರೆ ನಮಗೆ 25-30% ಹೆಚ್ಚುವರಿ ಲಾಭ ಸಿಗುತ್ತೆ ಈಗ ಮಕ್ಕಳಿಗೆ ಓದಿಸ್ತೀವಿ ಮಕ್ಕಳ ಮುಂದಿನ ಜೀವನ ಚೆನ್ನಾಗಿರುತ್ತೆ ಹೇಗೆ ವಿಷಯ ಸ್ಪಷ್ಟವಾಗಿದೆ ಒಬ್ಬೊಬ್ಬ ರೈತನ ಶಕ್ತಿ ಪ್ರಗತಿಯಾಗಿ ಬದಲಾಗುತ್ತಿದೆ ಹಾಗಾಗಿ ದಶಕಗಳಿಂದ ಏನು ಆಗಿಲ್ಲವೋ ಅದು ಕೇವಲ 48 ತಿಂಗಳುಗಳಲ್ಲಿ ಆಗಿದೆ ಇಲ್ಲಿ ಕೇಳಿ ಅಣ್ಣವ್ರೆ ಸ್ವಲ್ಪ ಗಾಡಿ ಚೆಕ್ ಮಾಡ್ತೀರಾ ಪ್ಲೀಸ್ ತುಂಬಾ ದಿನದಿಂದ ಶಬ್ದ ಮಾಡ್ತಾ ಇದೆ ಹಾ ಈಗ ನೋಡ್ತೀನಿ ಮುನ್ನ ಮೆಕ್ಯಾನಿಕ್ ಕೈ ಹಾಕಿದ ಕೂಡಲೇ ಹೇಳ್ಬಿಡ್ತಾನೆ ಗಾಡಿ ಸ್ಥಿತಿ ನೀವು ಕುತ್ಕೊಳ್ಳಿ ನಿಮ್ಮ ಗಾಡಿಗೆ ಟಿಬಿ ಆಗಿದೆ ಟ್ಯೂಬರ್ಕ್ಯುಲೋಸಿಸ್ ಏನ್ ವಿಚಿತ್ರವಾಗಿ ಮಾತಾಡ್ತೀರಿ ಅಣ್ಣವ್ರೆ ಗಾಡಿಗೆ ಎಂದಾದ್ರೂ ಟಿಬಿ ಆಗತ್ತಾ ಗಾಡಿಗೆ ಟಿಬಿ ಆಗಲ್ಲ ಅನ್ನೋದು ಗೊತ್ತು ಆದ್ರೆ 2 ವಾರಕ್ಕಿಂತ ಹೆಚ್ಚು ಕಾಲ ಯಾರಾದ್ರೂ ಕೆಮ್ಮುತ್ತಾ ಇದ್ರೆ ಅದು ಟಿಬಿ ಲಕ್ಷಣ ಅಂತ ಗೊತ್ತಿಲ್ಲ ನೋಡಿ ಅದಕ್ಕೆ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ 2 ವಾರಕ್ಕಿಂತ ಹೆಚ್ಚು ಕಾಲ ನಿಮಗೆ ಕೆಮ್ಮು ಜ್ವರ ಇದ್ರೆ ಬೆವರು ಬರ್ತಾ ಇದ್ರೆ ಅಕಸ್ಮಾತ್ ತೂಕ ಕಡಿಮೆ ಆದ್ರೆ ಇವೆಲ್ಲ ಟಿಬಿಯ ಲಕ್ಷಣಗಳಾಗಬಹುದು ಪರೀಕ್ಷೆ ಮಾಡಿಸ್ಕೊಳ್ಳಿ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪುಕ್ಕಟೆ ಫ್ರೀ ಇಂಡಿಯಾ ವರ್ಸಸ್ ಟಿಬಿ ಸೋಲುತ್ತೆ ದೇಶ ಗೆಲ್ಲುತ್ತೆ Pizza Hut 100% great taste 50% off every Wednesday ಆಪರೇಷನ್ ಅತಂತ್ರದ ಈ ಸನ್ನಿವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರ ಮನೆ ಬಳಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಈಗ ಕೈಗೊಳ್ಳಲಾಗ್ತಾ ಇದೆ ಆಪರೇಷನ್ ಕಮಲ ವಿರೋಧಿಸಿ ಕಾಂಗ್ರೆಸ್ ಧರಣಿ ಮಾಡುವ ಚಾನ್ಸಸ್ ಇರೋದ್ರಿಂದಾಗಿ ಬಿಎಸ್ವೈ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಈಗ ಒದಗಿಸಲಾಗ್ತಾ ಇದೆ ಆದರೆ ಬಿಎಸ್ವೈಯೇ ಅಲ್ಲಿಲ್ಲ ಅಲ್ಲೊಂದು ಪ್ರತಿಭಟನೆ ಮಾಡಿ ಏನಾಗುತ್ತೆ ಪ್ರಯೋಜನ ಆದರೂ ಕೂಡ ಪ್ರತಿಭಟನೆ ಮಾಡಬಹುದು ಅನ್ನುವ ನಿರೀಕ್ಷೆಯಲ್ಲಿ ಅಲ್ಲಿ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಯಡಿಯೂರಪ್ಪ ಬೆಂಗಳೂರಿನಿಂದ 3,000 ಕಿಲೋಮೀಟರ್ ದೂರದಲ್ಲಿ ಹರಿಯಾಣದಲ್ಲಿ ಗುರುಗ್ರಾಮದಲ್ಲಿದ್ದಾರೆ ಯಡಿಯೂರಪ್ಪ ತಮ್ಮ ಶಾಸಕರುಗಳೊಂದಿಗೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದ ಬಳಿ ಪ್ರತಿಭಟನೆ ಆಗಬಹುದು ಲೋಕಲ್ ಕಾಂಗ್ರೆಸ್ ಲೀಡರ್ಗಳಿಂದ ಕಾರ್ಯಕರ್ತರು